ಸೋನಿಯಾ ಗಾಂಧಿ ಅವರ ಸಂದೇಶವನ್ನ ಸಿಎಂ ಸಿದ್ದರಾಮಯ್ಯ ಅವರಿಗೆ ರವಾನೆ ಮಾಡಿದ್ದಾರೆ ಕೆಸಿ ವೇಣುಗೋಪಾಲ್. ಸುದೀರ್ಘವಾಗಿ ಮಾತುಕತೆ ಮಾಡಿದ್ದಾರೆ ಇಬ್ರು ಕೂಡ. ಮೀನೂಟ ಮುಗಿಸಿ ಕೇರಳಕ್ಕೆ ಕೆಸಿ ವೇಣುಗೋಪಾಲ್ ಪಯಣವನ್ನ ಮಾಡಿದ್ದಾರೆ. ಸಿಎಂ ಸಚಿವರುಗಳ ಜೊತೆ ಮಂಗಳೂರಲ್ಲಿ ನಡೆದ ಮೀನೂಟದ ಮೀಟಿಂಗ್ ನಲ್ಲಿ ಏನಾಯ್ತು, ಯಾರ್ಯಾರು ಭಾಗಿಯಾಗಿದ್ರು? ಮಂಗಳೂರು ಕಾವೇರಿ ಗೆಸ್ಟ್ ಹೌಸ್ ಅಲ್ಲಿ ನಡೆದಿದೆ ಮೀನೂಟದ ಸಭೆ. ಈಗ ಆಪ್ತ ಸಚಿವರ ಜೊತೆ ಕಾವೇರಿಯಲ್ಲಿ ಮೀನೂಟ ಮಾಡ್ತಾ ಸಭೆಯನ್ನ ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಅವರು. ಕೆಸಿ ವೇಣುಗೋಪಾಲ್ ಅವರು ಕೊಟ್ಟ ಸಂದೇಶ ಏನು ಅನ್ನೋದೇ ಈಗ ಇರುವಂತಹ ಸಸ್ಪೆನ್ಸ್. ಸದ್ಯ ಮೀನೂಟದ ಮೀಟಿಂಗ್ ಮುಗಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮಂಗಳೂರಿನ ಸರ್ಕ್ಯೂಟ್ ಹೌಸ್ ನಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಭೆಯನ್ನ ಮಾಡೋದಕ್ಕೆ ಇದೀಗ ಹೊರಟಿದ್ದಾರೆ. ಆದ್ರೆ ಅದಕ್ಕಿಂತ ಮುಂಚೆ ಕೆಸಿ ವೇಣುಗೋಪಾಲ್ ಅವರು ಆಪ್ತ ಒಂದು ಸಭೆಯನ್ನ ಮಾಡಿದ್ರು. ಅವರಿಬ್ರು ಮಾತಾಡಿದ್ರು. ಆ ನಂತರ ತಮ್ಮ ಆಪ್ತ ಸಚಿವರುಗಳ ಜೊತೆಗೆ ಮಾತನಾಡಿದ್ರು. ಮೀನೂಟ ಮಾಡ್ತಾನೆ ಸಿದ್ದರಾಮಯ್ಯ ಅವರು. ವೇಣುಗೋಪಾಲ್ ಅವರ ಜೊತೆಗೆ ರಾಜಕೀಯ ಚರ್ಚೆ ಆಗಿಲ್ಲ. ಡಿಕೆಶಿ ದೆಹಲಿಗೆ ಹೋದ್ರೆ ಹೋಗ್ಲಿ, ನನ್ನನ್ನ ಕರೆದಿಲ್ಲ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು. ನಾನು ಕರೆದ್ರೆ ಮಾತ್ರ ಹೋಗೋದು, ನನ್ನನ್ನ ಕರೆದಿಲ್ಲ, ನಾನು ಹೋಗಲ್ಲ ಅಂತ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಅವರು ಹೋದ್ರೆ ಹೋಗ್ಲಿ ಅಂತ ಹೇಳಿದ್ದಾರೆ. ವೇಣುಗೋಪಾಲ್ ಅವರ ಜೊತೆಗೆ ರಾಜಕೀಯ ಚರ್ಚೆನೂ ಆಗಿಲ್ಲ ಅಂತ ಹೇಳಿದ್ದಾರೆ. ಹೋಗ್ಲಿ ಪಾಪ, ಬೇಡ ಅಂತಂದವ್ರು ಯಾರು? ನಾನು ಹೋಗಲ್ಲ. ನಾ ಕರೆದ್ರೆ ಮಾತ್ರ ಹೋಗ್ತೀನಿ. ನಾನು ಕರೆದಿಲ್ಲ, ಕರೆದ್ರೆ ಹೋಗ್ತೀನಿ. ಹೇಳ್ತಿದ್ರಲ್ವಾ, ಕರೆದಿಲ್ಲ ನನಗೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್ ಶೆಟ್ಟಿ, ಕೆಸಿ ವೇಣುಗೋಪಾಲ್ ಅವರ ಜೊತೆಗೂ ಕೂಡ ಮಾತುಕತೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆ ಆಯಿತು ಅನ್ನುವಂತಹ ಕುತೂಹಲ, ಜೊತೆಗೆ ಅದಾದ್ಮೇಲೆ ಆಪ್ತ ಸಚಿವರುಗಳ ಜೊತೆ ಮೀಟಿಂಗ್ ಮಾಡಿದ್ರಲ್ಲ, ಯಾರ್ಯಾರು ಇದ್ರು, ಅಲ್ಲಿ ಏನೇನು ಚರ್ಚೆ ಆಗಿದೆ? ನವಿತಾ, ಇವತ್ತು ಬೆಳಗ್ಗೆ 10 ಗಂಟೆಗೆ ಸಿಎಂ ಬಂದ್ರು. ಸಿಎಂ ಬಂದ ನಂತರವಾಗಿ ಮಂಗಳೂರು ಸಾಕಷ್ಟು ಹೈಡ್ರಾಮಾಗಳಿಗೆ ಸಾಕ್ಷಿ ಆಯ್ತು. ಅದು ಏರ್ಪೋರ್ಟ್ನಲ್ಲಿ ಡಿಕೆ ಶಿವಕುಮಾರ್ ಬಣ್ಣ ಅವರು ಕೆಸಿ ವೇಣುಗೋಪಾಲ್ ಬಂದಾಗ ಡಿಕೆಗೆ ಜೈ ಅಂತ ಜೈಕಾರಕ್ಕೆ ಹೋಗಿದ್ರು. ಸಿಎಂ ಬಂದಾಗ MLC ಐವಾನ್ ಡಿಸೋಜ್ ಅವರ ತಂಡ ಸಿದ್ದರಾಮಯ್ಯಗೆ ಜೈ ಅಂತ ಹೋಗಿದ್ರು. ಹಾಗಾಗಿ ಜೈಕಾರಿಗಳ ವಾರ ಅಲ್ಲಿ ಆಯ್ತು. ಅನಂತರವಾದಂತಹ ಬೆಳವಣಿಗೆ ಕೂಡ ಸಾಕಷ್ಟು ಕುತೂಹಲವನ್ನ ಕೆರಳಿಸಿತ್ತು. ಯಾಕಂದ್ರೆ ಕೋಣಾಜೆಯ ಯೂನಿವರ್ಸಿಟಿ ಮೈದಾನದಲ್ಲಿ ಒಂದು ಕಾರ್ಯಕ್ರಮ ಆಯಿತು. ನಾರಾಯಣಗುರು ಮತ್ತು ಗಾಂಧಿ ಅವರ ಸಂವಾದ ನಡೆದು 100 ವರ್ಷಗಳು ಪೂರ್ಣ ಆಯಿತು. ಈ ನಿಟ್ಟಿನಲ್ಲಿ ಅಲ್ಲಿ ಕಾರ್ಯಕ್ರಮದಲ್ಲಿ ಕೂಡ ಸುದೀರ್ಘವಾಗಿ ಚರ್ಚೆಯನ್ನ ಕೆಸಿ ವೇಣುಗೋಪಾಲ್ ಜೊತೆ ಸಿಎಂ ಸಿದ್ದರಾಮಯ್ಯ ಮಾಡಿದ್ರು. ಆರಂಭದ 1.5 ಗಂಟೆ ಇಬ್ರು ಕೂಡ ಬಹಳಷ್ಟು ಮೌನವನ್ನು ವಹಿಸಿದ್ರು. ಆದರೆ ಕೊನೆಯ 10-15 ನಿಮಿಷಗಳ ಕಾಲ ಬಹಳ ಗೌಪ್ಯವಾಗಿ ಮತ್ತು ಬಹಳ ಗಂಭೀರ ವಿಚಾರಗಳನ್ನು ಅಲ್ಲಿ ಚರ್ಚೆ ಮಾಡ್ತಾ ಇರೋದು ಕೂಡ ನನ್ನ ಗಮನಕ್ಕೆ ಬಂತು. ಆನಂತರವಾಗಿ ಯೂನಿವರ್ಸಿಟಿಯ ಕಾವೇರಿ ಗೆಸ್ಟ್ ಹೌಸ್ ಅಲ್ಲಿ ಲಂಚ್ ಮೀಟಿಂಗ್ ಆಗಿರುವಂತದ್ದು. ಈ ಲಂಚ್ ಮೀಟಿಂಗ್ ಅಲ್ಲಿ ಸ್ಪೀಕರ್ ಯುಟಿ ಖಾದರ್ ಸಹಿತವಾಗಿ ಹಲವು ಮಂದಿ ಭಾಗವಹಿಸಿದ್ರು. ಇಲ್ಲೂ ಕೂಡ ಸಾಕಷ್ಟು ಮಾತುಕತೆಗಳು ಆಗಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಆದರೆ ಕಾಂಗ್ರೆಸ್ ನಾಯಕರು ಯಾವುದೇ ರೀತಿಯಾಗಿ ರಾಜಕೀಯ ಚರ್ಚೆಗಳು ಇಲ್ಲಿ ಆಗಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಕೂಡ ಬೈಟ್ ನಲ್ಲಿ ಹೇಳ್ತಾ ಒಂದು ಹೇಳಿಕೆಗಳನ್ನ ಕೊಟ್ಟರು. ಡಿಕೆ ಶಿವಕುಮಾರ್ಗೆ ದೆಹಲಿಯಿಂದ ಬುಲಾವ್ ಬಂದ್ರೆ ಅವರು ಹೋಗ್ಲಿ, ನನಗೆ ಇನ್ನೂ ಕೂಡ ಕರೆದಿಲ್ಲ, ನಾನು ಕರೆದ್ರೆ ನಾನು ಕೂಡ ಹೋಗ್ತೀನಿ, ನನ್ನನ್ನ ಯಾರೂ ಕರೆದಿಲ್ಲ ಅಂತ ಹೇಳಿ 2 ಬಾರಿ ಆ ವಾಕ್ಯವನ್ನ ಪುನರುಚ್ಚಾರ ಮಾಡಿದ್ದಾರೆ. ಜೊತೆಗೆ ನಮ್ಮೊಳಗೆ ಎಲ್ಲವೂ ಕೂಡ ಸರಿ ಇದೆ ಎಂಬ ಅರ್ಥದಲ್ಲಿ ಕಾಂಗ್ರೆಸ್ನ ನಾಯಕರು ಕೂಡ ಮೇಲ್ಮೈಯಲ್ಲಿ ತೋರ್ಪಡಿಕೆಯನ್ನು ತೋರಿಸಿದ್ರು. ಆದರೆ ಕಾಂಗ್ರೆಸ್ನ ಕಾರ್ಯಕರ್ತರ ಅಂತರಾಳವನ್ನ ಮತ್ತು ಅವರ ಇವತ್ತಿನ ಜೈಕಾರದ ವಾರನ್ನ ಗಮನಿಸ್ತಾ ಹೋದಾಗ ಕುರ್ಚಿಗಾಗಿ ಬಹಳಷ್ಟು ಫೈಟ್ ಆಗ್ತಾ ಇರುವಂತೆ ಕಾಣ್ತಾ ಇದೆ. ಇವತ್ತಿನ ಮಂಗಳೂರಿನಲ್ಲಿ ಮೊದಲ ಬಾರಿಗೆ, ಅಂದ್ರೆ ಈ ಚರ್ಚೆಗಳು ಆರಂಭವಾದ ಬಳಿಕ ಮೊದಲ ಬಾರಿಗೆ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿದ್ರು. ಆದ್ರೆ ಭೇಟಿಯ ಬಳಿಕ ಮುಂದಿನ ನಡೆ ಏನಿರುತ್ತೆ ಅನ್ನೋದು ಬಹಳ ಕುತೂಹಲವನ್ನ ಕೇಳಿಸಿರುವಂತದ್ದು. ಸದ್ಯ ಕೆಸಿ ವೇಣುಗೋಪಾಲ್ ಅವರು ಕಾಸರಗೋಡು ಕಡೆ ಹೋದ್ರೆ ಸಿಎಂ ಸಿದ್ದರಾಮಯ್ಯ ಮಂಗಳೂರಲ್ಲಿ ಮೀಟಿಂಗ್ ಅನ್ನ ಮಾಡ್ತಾ ಇರುವಂತದ್ದು.